ಮಾಡಿರೋಂತಹ ಸ್ಪೆಷಲ್ ಆಗಿರೋಂತಹ ಬಜ್ಜಿನ ತೋರಿಸ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ನೋಡಿ ಎಷ್ಟು ಗರಿ ಗರಿ ಆಗಿರುತ್ತೆ ಅಂತ ಹೇಳಿದ್ರೆ ಇದು ಸಖತ್ತಾಗಿರುತ್ತೆ. ತುಂಬ ಗರಿ ಗರಿಯಾಗಿ ಸಖತ್ತಾಗಿ ಬಂದಿರುತ್ತೆ. ನಮ್ಮಮ್ಮ ಮಾಡೋ ಬೋಂಡ ನೋಡಿ, ಅದರಲ್ಲಿ ಈರುಳ್ಳಿ ಹಸಿಮೆಣಸಿಕಾಯಿನ ಹಾಕಿ ಅದ್ರ ಜೊತೆಗೆ ಕಡಲೆ ಹಿಟ್ಟು ಮತ್ತು ಸ್ವಲ್ಪ ಅಕ್ಕಿ ಹಿಟ್ಟ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡಿದ್ದಾರೆ. ಆಲ್ರೆಡಿ ಎಣ್ಣೆ ಕಾಯ್ತಾ ಇದೆ. ನೋಡ್ತಾ ಇದ್ದೀರಲ್ಲ, ಚೆನ್ನಾಗಿ ಕಾದಿರೋ ಎಣ್ಣೆಗೆ ಬಜ್ಜಿನ ಬಿಡ್ತಾ ಇದ್ದಾರೆ. ಇದು ನಮ್ಮಮ್ಮ ಮಾಡೋ ಸ್ಪೆಷಲ್ ಆಗಿರೋವಂಥ ಬಜ್ಜಿ, ತುಂಬ ಸಿಂಪಲ್ಲಾಗಿ ಮಾಡೋವಂಥದ್ದು. ಈಗೊಂದು 1/4% ಬೆಂದಿದೆ. ಇದನ್ನೆಲ್ಲ ತಿರುವಾಕೊಳ್ತಾ ಇದ್ದಾರೆ. ಒಲೆಯಲ್ಲಿ ಮಾಡೋ ಅಡುಗೆ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಸ್ವಲ್ಪನೇ ಇಂಗ್ರೀಡಿಯೆಂಟ್ಸ್ ಹಾಕಿದರೂ ಕೂಡ ಮಸ್ತ್ ಟೇಸ್ಟ್ ಕೊಡುತ್ತೆ. ನೋಡಿ, ಮತ್ತು ಅದನ್ನು ಉಲ್ಟಾ ಹಾಕ್ತಿದ್ದಾರೆ. ಒಲೆಯಲ್ಲಿ ಮಾಡಬೇಕಾದ್ರೆ ಸ್ವಲ್ಪ ಹುರಿ ನೋಡ್ಕೊಳ್ತಾ ಇರಬೇಕು ಅವಾಗವಾಗ. ಈಗ ಬಜ್ಜಿ ರೆಡಿಯಾಗಿದೆ. ಬಜ್ಜಿ ಬೋಂಡ ಏನಾದರೂ ತಿಳ್ಕೊಳ್ಳಿ. ನೋಡ್ತಾ ಇದ್ದೀರಲ್ಲ, ನೋಡಿ, ಇದು ನಮ್ಮಮ್ಮ ಮಾಡೋ ಸಿಂಪಲ್ಲಾಗಿ ತುಂಬ ಟೇಸ್ಟಿಯಾಗಿ ಮಾಡುವಂಥ ಬಜ್ಜಿ. ನೋಡ್ತಾ ಇದ್ರಲ್ಲ, ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ದಾರೆ ಅಂತ ಹೇಳಿ.